ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದ ಜ್ಞಾನಾಬ್ಧಿ ಚಂದಿರಂ ದುರ್ಮತ ಧ್ವಾಂತ ಮಾರ್ತಾಂಡಂ ಸತ್ಯ ಧ್ಯಾನ ಮುನಿಂ. ಪಂಚಾಶದ್ವರ್ಷ ಪರ್ಯಂತಂ ಸತತಂ ರಾಮ ಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರಾಧ್ಯಾಯ ಚಮಕ ವಿವರಣಾರಂಭೆ ಸತಿ. ತನ್ಮಧ್ಯೆ ಪಂಚೀಕರಣ ವಿವರಣಾರಂಭೆ ಸತಿ. ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ನಾವು ಪಂಚ ಅವಿದ್ಯಗಳಲ್ಲಿ ಅಭಿಮಾನಿ ದೇವತೆ ಯಾವ ವಾಯುದೇವರು, ಆ ಪಂಚ ಉಪಪ್ರಾಣರು ಅಂತೇನಿದ್ದಾರೆ, ನಾಗ, ಕೃಕಲ, ಧನಂಜಯ, ದೇವದತ್ತ ಇತ್ಯಾದಿ, ಅವರಲ್ಲಿ ಅವರ ಹೆಂಡತಿಯ ರೂಪ, ಅವರ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಕ್ರುದ್ಧೋಲ್ಕ, ಮಹೋಲ್ಕ, ವೀರ್ಯೋಲ್ಕ, ಅದ್ಯೋಲ್ಕ, ಸಹಸ್ರೋಲ್ಕ, ಈ ರೂಪಗಳನ್ನ ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಪ್ರತಿಯೊಂದು
ಮಹಾಭೂತದ ಹೆಸರು, ಅದರ ಬಣ್ಣ, ಅದರ ಗುಣ, ಅಲ್ಲಿರ್ತಕ್ಕಂಥ ರುದ್ರದೇವರ ರೂಪ, ಅವ್ರ ಜೊತೆಲಿರ್ತಕ್ಕಂಥ ಬೇರೆ ಬೇರೆ ಹೆಸರಿನ ಪಾರ್ವತೀ ದೇವಿ, ಸಂಕೇತದ ಆಕೃತಿ, ಸ್ವಭಾವ, ಕ್ರಿಯೆ, ಅಭಿಮಾನಿ ದೇವತೆ ಮತ್ತು ಪ್ರಣವದಲ್ಲಿರ್ತಕ್ಕಂಥ ಅಕ್ಷರ, ಈ ರೀತಿಯಾಗಿ ಪ್ರತಿಯೊಂದು ಭೂತದಲ್ಲಿಯೂ ಇರುವ ಈ 10 ವಿಶೇಷತೆಗಳನ್ನು ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ತಿಳಿದುಕೊಳ್ಳೋಣ ಪಂಚ ಉಪಪ್ರಾಣರಲ್ಲಿರುವ ಭಾರತೀ ವಾಯುರೂಪ, ತದಂತರ್ಗತ ಲಕ್ಷ್ಮೀ ಸಹಿತ ಪರಮಾತ್ಮನ ರೂಪದ ಚಿಂತನೆಯನ್ನ ಪಂಚಪರ್ವ ವಿದ್ಯಾದಲ್ಲಿ ಮಾಡಿದ್ದೇವೆ. ಈಗ ಪಂಚ ಮಹಾಭೂತಗಳಲ್ಲಿ ಯಾವ ಹೆಸರಿನಿಂದ ವಾಯುದೇವರಿದ್ದಾರೆ, ತದಂತರ್ಗತ ಪರಮಾತ್ಮನ ಯಾವ ರೂಪ ಅದನ್ನು ನೇಮನ ಮಾಡ್ತಾ ಇದೆ ಅಂತನ್ನುವ ಪಂಚಭೂತಗಳ ಅಭಿಮಾನಿಯಾದ ವಾಯುದೇವರ ಅಂತರ್ಗತ ಭಗವದ್ ರೂಪಗಳನ್ನ ನಾವು ಚಿಂತನೆ ಮಾಡ್ತೇವೆ. ಈ ಚಿಂತನೆ ಮಾಡುವಾಗ ಪಂಚೀಕರಣ ಆಟ ಆಡ್ತಕ್ಕಂಥವರು ಆ ರೌಂಡ್ ಆಕೃತಿಯ ಆ ಕಾಯಿನ್ ಅನ್ನ ತಮ್ಮ ಕೈಲಿಟ್ಟುಕೊಳ್ಬೇಕು. ಗೋಲಾಕೃತಿಯ ಕಾಯಿನ್ ಇಟ್ಟುಕೊಂಡು ಈ ಚಿಂತನೆ ಮಾಡಬೇಕು. ಈ ಆಕಾಶ ಭೂತದಲ್ಲಿ ದ್ಯುನಾಮಕ ಭಾರತಿ, ಅವಳ ಪತಿಯಾಗಿರ್ತಕ್ಕಂಥ ಪ್ರಾಣದೇವರು ಅಭಿಮಾನಿಗಳಾಗಿದ್ದರೆ, ಶಾಂತಿಪತಿ ಅನಿರುದ್ಧ ಅವರ ನಿಯಾಮಕನಾಗಿದ್ದ. ನೋಡಿ, ವಾಂಗ್ ನಾಮಕಳಾಗಿರ್ತಕ್ಕಂಥ ಭಾರತೀ ದೇವಿ, ಅಲ್ಲಿ ಪ್ರಾಣದೇವರು, ಆನಂತರ ಶಾಂತಿಪತಿ ಅನಿರುದ್ಧ ಅವರ ನಿಯಾಮಕ. ಇವುಗಳನ್ನು ನಾವು ಈ ಬೋರ್ಡ್ನಲ್ಲಿ ನೀವು ನೋಡಬಹುದು. ಇದಾದ ನಂತರ ವಾಯು ಅನ್ನುವ ಭೂತ ಅಂದರೆ ಪಂಚಮಹಾಭೂತಗಳಲ್ಲಿರ್ತಕ್ಕಂಥ ಒಂದು ತತ್ವ. ಆ ತತ್ವದಲ್ಲಿ ವಾಯು ಭೂತದಲ್ಲಿ ಭಾರತೀ ದೇವಿ ಪೃಥ್ವಿ ನಾಮಕಳಾಗಿದ್ದಾಳೆ. ಅವಳ ಪತಿ ಹೆಸರು ಅಪಾನ ಅಂತ ತಿಳ್ಕೊಂಡಂತೆ. ಆ ಅಪಾನನಲ್ಲಿ ಅವನ ಅಂತರ್ಗತನಾದ ಕೃತಿರಮಣ ಪ್ರದ್ಯುಮ್ನ ಇದ್ದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ, ಸೃಷ್ಟಾದಿ ಕ್ರಿಯೆಗಳನ್ನು ಮಾಡ್ತಾನೆ. ತೇಜ ಅಂತನ್ನುವ ಮೂರನೇ ಭೂತದಲ್ಲಿ ದಿಂಗ್ ಅಂತನ್ನುವ ದಿಕ್ ಅಥವಾ ದಿಂಗ್ ಅಂತನ್ನುವ ಹೆಸರಿನ ಭಾರತೀ ದೇವಿ ಇದ್ದಾಳೆ. ಅವಳ ಪತಿ ಅವನಿಗೆ ವ್ಯಾನ ಅಂತ ತಿಳ್ಕೊಂಡಂತೇಳಿ ಹೆಸರು. ಅವನ ಅಂತರ್ಗತನಾಗಿರ್ತಕ್ಕಂಥ ಮಾಯಾಪತಿ ಜಯಾಪತಿ ಸಂಕರ್ಷಣ ಅವರ ನಿಯಾಮಕನಾಗಿದ್ದ. ನಾಲ್ಕನೆಯದ್ದು ಅಪ್, ನೀರು. ಈ ಭೂತದಲ್ಲಿ ಭಾರತೀ ದೇವಿ ವಾಂಗ್ ಅಥವಾ ವಾಕ್ ಅನ್ನೋ ಹೆಸರಿನಿಂದ ಇದ್ದು, ಅವಳ ಪತಿಯಾಗಿರ್ತಕ್ಕಂಥ ಉದಾನ ಅಂತಿಕೊಂಡಂತ ವಾಯು ಈ ಅಪ್ತತ್ವದ ಅಭಿಮಾನಿ ದೇವತೆಯಾಗಿದ್ದಾನೆ. ಅವರ ಅಂತರ್ಗತನಾಗಿ ಮಾಯಾಪತಿಯಾಗಿರ್ತಕ್ಕಂಥ ವಾಸುದೇವ ಅವನ ನಿಯಾಮಕನಾಗಿದ್ದಾನೆ. ವಾಂಗ್ ನಾಮಕ ಇರ್ತಕ್ಕಂತಹ ಉದಾನ, ಭಾರತೀ ದೇವಿಯ ಪತಿ ಉದಾನವಾಯು, ಅಲ್ಲಿ ಮಾಯಾಪತಿಯಾಗಿರ್ತಕ್ಕಂತಹ ವಾಸುದೇವ
ಅದರ ಅಭಿಮಾನಿಯಾಗಿದ್ದಾನೆ. ಕ್ರಮವಾಗಿ ನೋಡಿದ್ರಲ್ಲ ನೀವು, ಆಕಾಶಭೂತದಲ್ಲಿ ದ್ಯುನಾಮಕ ಭಾರತೀಪತಿ ಪ್ರಾಣ, ಅಲ್ಲಿ ಶಾಂತಿಪತಿ ಅನಿರುದ್ಧ, ವಾಯುವಿನಲ್ಲಿ ಪೃಥ್ವಿ ನಾಮಕಳಾಗಿರ್ತಕ್ಕಂಥ ಭಾರತಿ, ಅವಳ ಪತಿ ಅಪಾನ ಅಭಿಮಾನಿ ದೇವತೆ, ಆ ಅಪಾನ ಅಂತರ್ಗತ ಕೃತಿಪತಿ ಪ್ರದ್ಯುಮ್ನ ನಿಯಾಮಕ ದೇವತೆಯಾಗಿದ್ದಾನೆ. ಹೀಗಾಗಿ ಪಂಚಮಹಾಭೂತಗಳ ಚಿಂತನೆ ಮಾಡುವಾಗ ಈ ವಾಯು ಭಗವಂತ ರೂಪಗಳನ್ನು ಚಿಂತನೆ ಮಾಡಲೇಬೇಕು. ತೇಜ ಅಂತನ್ನೋ ಭೂತದಲ್ಲಿ ದಿಂಕ್ ನಾಮಕನಾಗಿರ್ತಕ್ಕಂಥ ಭಾರತೀ ದೇವಿಯ ಪತಿಯಾದ ವ್ಯಾನ ಅಂತಕೊಂಡಂತನ್ನುವನು ಪ್ರಾಣದೇವರಲ್ಲಿದ್ದಾರೆ. ಅವರಲ್ಲಿ ಮಾಯಾಪತಿಯಾಗಿರ್ತಕ್ಕಂಥ ವಾಸುದೇವ ತಾನು ಅಭಿಮಾನಿ ದೇವತೆಯಾಗಿದ್ದ. ನಂತರ ಪೃಥ್ವಿಯಲ್ಲಿ ವಿದ್ಯುತ್ ನಾಮಕಳಾಗಿರ್ತಕ್ಕಂಥ ಭಾರತೀ ದೇವಿ, ಅವಳ ಪತಿ ಸಮಾನ ಅಂತಿಕೊಂಡಂತನ್ನೋ ಪ್ರಾಣದೇವರು ಈ ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಅವರಲ್ಲಿ ಮಹಾಲಕ್ಷ್ಮೀಪತಿಯಾದ ನಾರಾಯಣ ನಿಯಾಮಕ ದೇವತೆಯಾಗಿದ್ದ. ಈಗ ಪೃಥ್ವಿ ಅಪ್ತೇಜ ವಾಯು ಆಕಾಶದಲ್ಲಿರುವ ವಾಯು ರೂಪ ತದಂತರ್ಗತ ಪರಮಾತ್ಮನ ರೂಪವನ್ನ ನಾವು ಚಿಂತನೆಯನ್ನು ಮಾಡಬೇಕು. ಆಗ ಪರಮಾತ್ಮ ಈ 5 ತತ್ವಗಳನ್ನ, 5 ಸ್ಥೂಲ ತತ್ವಗಳನ್ನ ತಾನು ಒಂದು ವಿಶೇಷ ಪ್ರಪೋರ್ಷನೇಟ್ನಲ್ಲಿ ಮಿಶ್ರಣ ಮಾಡಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತ, ಪಂಚ ತನ್ಮಾತ್ರ ಮತ್ತು ಪಂಚ ಅಂತಃಕರಣಗಳನ್ನು ಸೃಷ್ಟಿ ಮಾಡಬೇಕಾಗಿದೆ ಭಗವಂತನಿಗೆ. ಆದರೆ ಇವು ಒಂದಕ್ಕೊಂದು ಮಿಶ್ರಣವಾಗಿದೆ. ಪ್ರತಿಯೊಂದರಲ್ಲಿ ಎಲ್ಲ ತತ್ವಗಳ ಅಂಶಗಳಿವೆ. ಉಪನಿಷತ್ನಲ್ಲಿ ಭಾಗವತದಲ್ಲಿ ಬರುವಂತೆ ಪೃಥ್ವಿ ತತ್ವದಲ್ಲಿ 100% ಪೃಥ್ವಿ ತತ್ವ. ಒಂದು ತತ್ವಕ್ಕೆ 200 ಭಾಗ ಮಾಡಬೇಕು, 200 ಭಾಗ ಮಾಡಬೇಕು. ತನ್ನಲ್ಲಿ 100 ಭಾಗ ಅದಕ್ಕೆ ಸ್ವಾಂಶ ಅಂತ ತಿಳ್ಕೊಂಡಂತ ಅದನ್ನ ಇಟ್ಟುಕೊಳ್ತಾರೆ. ಆ ನಂತರ 100% ತನ್ನಲ್ಲಿ ಇಟ್ಟುಕೊಳ್ತಾರೆ. ಭಾಗವತಾದಿಗಳ ಪ್ರಕಾರ ಪೃಥ್ವಿ ತತ್ವ 50% ಅನ್ನ ಅಪ್ತತ್ವಕ್ಕೆ ಕೊಡ್ತದೆ. ಉಳಿದ 100ರಲ್ಲಿ 25% ತೇಜಕ್ಕೆ ಕೊಡ್ತದೆ. 12.5% ಅಂದ್ರೆ ಅರ್ಧ ವಾಯುವಿಗೆ ಕೊಡ್ತದೆ. 6.1/4% ಆಕಾಶಕ್ಕೆ ಕೊಡ್ತದೆ. ತನ್ನ ಜೊತೆಗಿರುವ ತತ್ವಕ್ಕೆ, ತನ್ನ ನಂತರದ ತತ್ವಕ್ಕೆ 50%, ಅದರ ನಂತರ ತತ್ವಕ್ಕೆ 25%, ಅದರ ನಂತರ ತತ್ವಕ್ಕೆ 12.5%, ಅದರ ನಂತರ ತತ್ವಕ್ಕೆ 6.1/4%. ಇವುಗಳನ್ನು ಸೇರಿಸಿದಾಗ ಆಗ ಕ್ರಮವಾಗಿ ಪೃಥ್ವಿ ತತ್ವದಿಂದ ಕರ್ಮೇಂದ್ರಿಯಗಳು ಹುಟ್ಟುತ್ತವೆ. ತೇಜ ತತ್ವ
ತನ್ನ 50% ಆಕಾಶಕ್ಕೆ ಕೊಡ್ತದೆ, ಇಲ್ಲ ತನ್ನ 50% ಅಪ್ಪಿಗೆ ಕೊಡ್ತದೆ, ಆನಂತರ 25% ವಾಯುವಿಗೆ ಕೊಡ್ತದೆ, 12.5% ಆಕಾಶಕ್ಕೆ ಕೊಡ್ತದೆ, ಆನಂತರ 6.14 ಭಾಗವನ್ನು ತಾನು ಪೃಥ್ವಿಗೆ ಕೊಡ್ತದೆ. ಹತ್ತಿರದಕ್ಕೆ 50%, ನಂತರದಕ್ಕೆ 25%, ಅದಕ್ಕಿರ್ತಕ್ಕಂಥ 12.5%, ಅದಕ್ಕಿರ್ತಕ್ಕಂಥ 6.25%. ಮದ್ರಾಸ್ ಶ್ರೀಪಾದಂಗಳವರು ಸ್ವಲ್ಪ ಇನ್ನೂ ಸುಲಭ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಪಂಚೀಕರಣ ಆಟದಲ್ಲಿ ಒಂದು ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೃಥ್ವಿ ತತ್ವ ತನ್ನ 100 ಭಾಗ 200 ಭಾಗ ಮಾಡಬೇಕು. ಪೃಥ್ವಿ ತತ್ವ 200 ಭಾಗಗಳಿವೆ. 100 ಭಾಗವನ್ನು ತಾನು ಇಟ್ಟುಕೊಂಡು ತಾನು ಕರ್ಮೇಂದ್ರಿಯಗಳ ಸೃಷ್ಟಿಯನ್ನು ಮಾಡ್ತಾರೆ. ಈ ಪೃಥ್ವಿ ತತ್ವದಲ್ಲಿ ಆಕಾಶ ತತ್ವ ತನ್ನ 20%, ವಾಯು ತತ್ವ ತನ್ನ 20%, ತೇಜ ತತ್ವ ತನ್ನ 20%, ಅಪ್ತತ್ವ ತನ್ನ 20%, ಪೃಥ್ವಿ ತನ್ನದೇ ಆದ 20% ಸೇರಿಸಿ 200 ಆಗಿ ಕ್ರಮವಾಗಿ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಗಳ ಸೃಷ್ಟಿಗೆ ಅದು ಕಾರಣವಾಗ್ತದೆ. ಅಂದ್ರೆ ಪರಮಾತ್ಮ ನಮ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡುವಾಗ ಅದರಲ್ಲಿ ಉಳಿದ ತತ್ವಗಳ ಜೊತೆ ಇರಬೇಕು ಅಂತಿಕೊಂಡಂತ ತೋರಿಸ್ಕೊಡ್ತಾ ಇದ್ದಾರೆ. ದೇಹ ಅಂತಿಕೊಂಡ್ರೆ ಒಂದೇ ತತ್ವ ಅಲ್ಲ, 24 ತತ್ವಗಳ ಮಿಶ್ರಣ. ಬೇರೆ ಬೇರೆ ಪ್ರಪೋರ್ಷನಲ್ ಅದು ಮಿಶ್ರಣ ಆದಾಗ ಆಯಾ ಅವಯವಗಳಲ್ಲಿ, ಆಯಾ ಇಂದ್ರಿಯಗಳಲ್ಲಿ ಒಂದು ವಿಶಿಷ್ಟ ಗುಣಧರ್ಮ ಬರ್ತದೆ. ಪ್ರತಿಯೊಂದು ತತ್ವಗಳು ಉಳಿದ ತತ್ವಗಳ ಜೊತೆಯಲ್ಲಿ ಅವು ಒಂದಾಗೇ ಇರ್ತವೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂತಹ 30 ಮನೆಯ ಒಂದು ಪಟವನ್ನು ತಯಾರಿಸಬೇಕು. 30 ಮನೆಯ ಪಟವನ್ನು ತಯಾರಿಸಬೇಕು. ಒಂದು ಮನೆಯನ್ನ ಪೃಥ್ವಿ ತತ್ವಕ್ಕೆ, ಇನ್ನೊಂದು ಮನೆಯನ್ನ ತೇಜಸ್ ತತ್ವಕ್ಕೆ, ಇನ್ನೊಂದು ಮನೆಯನ್ನ ಅಪ್ತತ್ವಕ್ಕೆ, ಇನ್ನೊಂದು ಮನೆಯನ್ನ ವಾಯು ತತ್ವಕ್ಕೆ, ಇನ್ನೊಂದು ಮನೆಯನ್ನ ಆಕಾಶ ತತ್ವಕ್ಕೆ. ಪೃಥ್ವಿ, ತೇಜ್, ಅಪ್, ವಾಯು, ಆಕಾಶದ ಮನೆ. ಈ ಮನೆಯಲ್ಲಿ 5 ತತ್ವಗಳು ಜೊತೆಯಲ್ಲಿವೆ. ನಿನ್ನೆ ಇದರ ಸಂಕೇತ ನಿಮಗೆ ನಾನು ಹೇಳಿದ್ದೇನೆ. ದುಂಡಾಗಿರ್ತಕ್ಕಂತಹದ್ದು ಪೃಥ್ವಿ ತತ್ವ ಇತ್ಯಾದಿ, ಅದನ್ನು ನೆನಪು ಮಾಡಿಕೊಳ್ಳಿ. ಸೃಷ್ಟಿಯಾದಿಯಲ್ಲಿಯೂ ತಮ್ಮ ಮನೆಯಲ್ಲಿ ಎಲ್ಲ ಕೂಡಿಕೊಂಡು ಇರ್ತವೆ. ಆಗ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಮೂಲ ರೂಪದಲ್ಲಿ ಇರ್ತವೆ. ಯಾವಾಗ ಈ ಅಂಶಗಳನ್ನ ಪರಮಾತ್ಮ ಮಿಕ್ಸ್ ಮಾಡ್ತಾನೆ, ಅದಕ್ಕೆ ಪಂಚೀಕರಣ ಅಂತ ತಿಳ್ಕೊಂಡಂತಾರೆ. 5 ತತ್ವಗಳು ತಾವು ಒಂದೊಂದು ಅಂಶದಿಂದ ಮುಖ್ಯ ತತ್ವದಲ್ಲಿ ಸೇರಿಕೊಳ್ಳುತ್ತವೆ. ಇದೇ ಪಂಚೀಕರಣ, ಇದೇ ಸ್ಥೂಲ ಸೃಷ್ಟಿಯ ಮೂಲಭೂತವಾಗಿರ್ತಕ್ಕಂಥ ಸಂಕಲ್ಪನೆ. ಈ ಸಂದರ್ಭ ಈ ರೀತಿಯಾಗಿದೆ. ಹೇಗೆ ಅಂತಕೊಂಡಂತಂದ್ರೆ, ಆಕಾಶದ
ಗುಣವಾದ ವಿಸ್ತಾರ ಅಂತ ತಿಳ್ಕೊಂಡಂತೇನಿದೆ ಅದು 100 ತನ್ನಲ್ಲಿ ಇಟ್ಟುಕೊಂಡು ತನ್ನ 20-25 ಭಾಗಗಳನ್ನು ತನ್ನಲ್ಲಿ 20 ಉಳಿದದಲ್ಲಿ 20 ಅಂತ ಒಂದು ತನ್ನ ಭಾಗವನ್ನು ಅದು ಕೊಡ್ತದೆ. ಆ ಭಾಗಗಳು ಸೇರಿದಾಗ ಅದರಿಂದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇಂದ್ರಿಯಗಳ ನಿರ್ಮಾಣಗಳಾಗ್ತವೆ. ಈಗ ನಾವು ಪೃಥ್ವಿ ತತ್ವದ ವಿಚಾರವನ್ನು ಮಾಡೋಣ. ಪೃಥ್ವಿ ತತ್ವ ಏನ್ ಮಾಡ್ತದೆ ಅಂತ ತಿಳ್ಕೊಂಡಂತಂದ್ರೆ, ಆ ಕಾಲದಲ್ಲಿ ತಾನು ತನ್ನ 100 ಅಂಶವನ್ನ ತನ್ನ ಜೊತೆಗೆ ಇಟ್ಟುಕೊಂಡು ಆ ಕಾಲದಲ್ಲಿ ಕರ್ಮೇಂದ್ರಿಯಗಳು ಹುಟ್ಟಿದವು. ಪೃಥ್ವಿ ಏನ್ ಮಾಡ್ತದೆ ಅಂತ ತಿಳ್ಕೊಂಡಂತಂದ್ರೆ, ತನ್ನ 100 ಭಾಗವನ್ನು ಇಟ್ಟುಕೊಂಡು ಆಕಾಶಭೂತದಲ್ಲಿ ಆಕಾಶದ 20 ಅಂಶವನ್ನು ತನ್ನಲ್ಲಿ ಸೇರಿಸಿಕೊಂಡು ತಾನು ವಾಕ್ ಅಂತನ್ನುವ ಇಂದ್ರಿಯವನ್ನು ಹುಟ್ಟಿಸ್ತದೆ. ವಾಕ್ ಅಂತಿಕೊಂಡಂತನ್ನುವ ಇಂದ್ರಿಯವನ್ನು ಹುಟ್ಟಿಸ್ತದೆ. ಆ ನಂತರ ಇದೇ ಪೃಥ್ವಿ ತತ್ವ 100 ಭಾಗವನ್ನು ಜೊತೆಯಲ್ಲಿ ತೇಜಭೂತದಲ್ಲಿರ್ತಕ್ಕಂತಹ 20% ತಾನು ಸೇರಿಸಿಕೊಂಡು ಪಾದ ಅಂತಿಕೊಂಡಂತನ್ನುವ ತತ್ವವನ್ನು ಹುಟ್ಟಿಸ್ತದೆ. ಆ ನಂತರ ತೇಜದಲ್ಲಿರುವ ಪೃಥ್ವಿ ತತ್ವ ತನ್ನಲ್ಲಿ 100 ಇಟ್ಟುಕೊಂಡು ತೇಜದ 20 ಭಾಗವನ್ನು ತನ್ನಲ್ಲಿ ಸೇರಿಸಿಕೊಂಡು ಪಾಣಿ ಅಂತಕ್ಕಂತಹ ಕರ್ಮೇಂದ್ರಿಯವನ್ನು ಹುಟ್ಟಿಸ್ತದೆ. ಪೃಥ್ವಿ ಮತ್ತೆ ಪುನಃ 100 ಭಾಗವನ್ನು ತನ್ನಲ್ಲಿ ಇಟ್ಟುಕೊಂಡು ಆ ನಂತರ ತಾನು ಅಪ್ ಅಂತಕ್ಕಂತಹ ತತ್ವದ 20 ಅಂಶವನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ವಾಯು ಅಂತನ್ನುವ ಇಂದ್ರಿಯವನ್ನು ಹುಟ್ಟಿಸುತ್ತದೆ. ಕೊನೆಯಲ್ಲಿರ್ತಕ್ಕಂತಹ ಅಪ್ ಅಂತನ್ನುವುದು ಇಲ್ಲ, ಪೃಥ್ವಿ ತನ್ನಲ್ಲಿರ್ತಕ್ಕಂತಹ ನೂರು ಭಾಗವನ್ನು ತನ್ನಲ್ಲಿ ಇಟ್ಟುಕೊಂಡು ತನ್ನದೇ ಆದ ಇನ್ನೊಂದು 20 ಅಂಶವನ್ನ ಸೇರಿಸಿಕೊಂಡು ಉಪಸ್ಥ ತತ್ವವನ್ನು ಹುಟ್ಟಿಸ್ತದೆ. ಇಲ್ಲಿ ಕ್ರಮವಾಗಿ ನೋಡಿ, ಕರ್ಮೇಂದ್ರಿಯಗಳಲ್ಲಿ ಬರ್ತಕ್ಕಂತಹ ಕ್ರಮ, ಇದನ್ನ ಆಟ ಆಡುವಾಗ ಹೇಳ್ಕೊಳ್ತಕ್ಕಂಥ ಕ್ರಮ ಏನು ಅಂತಿಕೊಂಡಂತಂದ್ರೆ, ಆಕಾಶ ತನ್ನ 20 ಭಾಗವನ್ನು ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬಂದಾಗ ಆಗ ವಾಗೇಂದ್ರಿಯ ಹುಟ್ಟುತ್ತದೆ. ಆನಂತರ ವಾಯು ತನ್ನ 20 ಭಾಗವನ್ನು ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬಂದಾಗ ಪಾಣಿ ಅಂತ ಇಂದ್ರಿಯ ಹುಟ್ಟುತ್ತದೆ. ತೇಜ ತನ್ನ 20 ಭಾಗವನ್ನು ತೆಗೆದುಕೊಂಡು ಪೃಥ್ವಿ ಮನೆಗೆ ಬಂದಾಗ ಆಗ ಪಾದ ಅಂತಿಕೊಂಡಂತನ್ನುವ ಇಂದ್ರಿಯ ಹುಟ್ಟುತ್ತದೆ. ಆನಂತರ ಅಪ್ಪು ತನ್ನ 20 ಭಾಗವನ್ನು ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬಂದಾಗ ಅದರಿಂದ ಪಾಯು ಅಂತಕ್ಕಂಥ ಕರ್ಮೇಂದ್ರಿಯ ಹುಟ್ಟುತ್ತದೆ.
ಅದೇ ರೀತಿಯಾಗಿ ಪೃಥ್ವಿ ತನ್ನದೇ ಆದ 21 ಆದ ಇನ್ನೊಂದು ಭಾಗವನ್ನು ಸೇರಿಸಿಕೊಂಡು ಉಪಸ್ಥ ಅಂತ ತಿಳ್ಕೊಂಡಂತನ್ನುವ ಇಂದ್ರಿಯದ ಹುಟ್ಟಿಗೆ ಕಾರಣವಾಗ್ತದೆ. ಇದರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆ ಲಕ್ಷ್ಯ ಕೊಡಿ. ಮೂಲ ತತ್ವ ಪೃಥ್ವಿ, ಅದರಲ್ಲಿ ಆಕಾಶದ 20 ಸೇರಿದಾಗ ವಾಕ್, ಯಾಕೆ ವಾಕಿನ ಶಬ್ದ ಹುಟ್ಟುತ್ತದೆ, ಅದು ಆಕಾಶದ ಗುಣ ಅಲ್ಲನ. ಆ ಗುಣವುಳ್ಳ ತತ್ವ ಕರ್ಮೇಂದ್ರಿಯ ಹುಟ್ಟುತ್ತದೆ. ತೇಜ ತನ್ನ ಭಾಗವನ್ನು ತೆಗೆದುಕೊಂಡು ಪೃಥ್ವಿಗೆ ಬಂದಾಗ ಹುಟ್ಟುವುದು ಪಾದೇಂದ್ರಿಯ. ಹೌದು, ಪಾದದಲ್ಲಿ ಶಕ್ತಿ ಇದ್ದರೆ ನಡಿಲಿಕ್ಕಾಗ್ತದೆ. ಅಲ್ಲಿ ತೇಜದ ಅಂಶ ಬೇಕಾಗ್ತಾ ಇರ್ತಕ್ಕ. ಯಾಕಂತಂದ್ರೆ ರಕ್ತಾಭಿಸರಣ ಮೇಲಿಂದ ಕೆಳಗೆ ಬರಲಿಕ್ಕೆ ಸುಲಭವಾಗಿ ಬರ್ತದೆ, ಆದ್ರೆ ಮತ್ತೆ ಪಾದದಿಂದ ಮತ್ತೆ ಮೇಲೆ ಹೋಗ್ಬೇಕದು. ಅದಕ್ಕೆ ಒಂದು ತೇಜದ ಕಿಕ್ ಕೊಡ್ಬೇಕಾಗ್ತದೆ. ಅದೇಂದ್ರೆ ಬಹಳ ಹೊತ್ತು ನಿಂತ್ಕೊಂಡ್ರೆ, ಬಹಳ ಹೊತ್ತು ಕೂತ್ಕೊಂಡ್ರೆ ಕೆಳಗೆ ಬಂದ ರಕ್ತ ಮೇಲೆ ಸರಿಯಾಗಿ ಹೋಗೋದಿಲ್ಲ. ಆಗ ಕಾಲು ಜಡ ಆಗ್ತದೆ, ನಡಿಲಿಕ್ಕೆ ಕಷ್ಟ ಆಗ್ತದೆ ಇತ್ಯಾದಿಗಳು. ಆ ನಂತರ ವಾಯು ತನ್ನ ಭಾಗವನ್ನು ತೆಗೆದುಕೊಂಡು ಪೃಥ್ವಿಯ ಮನೆಗೆ ಬಂದಾಗ ಅದು ಪಾಣಿ ಅಂತ ಕೈ ಅಂತಿಕೊಂಡಂತಕ್ಕಂಥ ಕರ್ಮೇಂದ್ರಿಯ ಆಗ್ತದೆ. ಯಾಕೆ? ಕೈ ಯಾವಾಗಲೂ ಆಕ್ಟಿವ್ ಇರ್ತದೆ. ಹೀಗೆ ಮಾತಾಡ್ತಾರೆ, ಅದು ಮಾಡ್ತೀವಿ, ಇದು ಮಾಡ್ತಿರ್ತೇವೆ. ಕುತ್ಕೊಂಡು ಕೈ ಆಡ್ತಿರ್ತಾರೆ. ಅದಕ್ಕೋಸ್ಕರ ಅದಕ್ಕೆ ವಾಯುವಿನ ಭಾಗದ ಅಂಶದಿಂದ ಅದು ಬರ್ತದೆ. ಪೃಥ್ವಿಯಲ್ಲಿ ಅಪ್ಪಭಾಗ ಸೇರಿಕೊಂಡಾಗ ವಾಯು ಅಂತಕ್ಕಂಥ ನಮ್ಮ ಇಂದ್ರಿಯ ತಯಾರಾಗ್ತದೆ. ಯಾಕೆ? ಅಲ್ಲಿ ಅಪ್ಪ ಬೇಕಾಗ್ತದೆ. ನೀರಿನ ಅಂಶವನ್ನ ತೆಗೆದುಹಾಕಿ ಆ ನಂತರ ಪ್ರತ್ಯೇಕವಾಗಿ ಅದು ತನ್ನ ವಿಸರ್ಜನದ ಕಾರ್ಯವನ್ನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಪೃಥ್ವಿ ಅಂಶದಿಂದ ಕೂಡಿದ ಪೃಥ್ವಿ ತತ್ವ ಉಪಸ್ಥಕ್ಕೆ ಕಾರಣೀಭೂತವಾಗ್ತದೆ. ಪೃಥ್ವಿ ಬೆಳೆಯನ್ನು ಹುಟ್ಟಿಸ್ತಕ್ಕಂಥ ತತ್ವ. ಅದೇ ರೀತಿಯಾಗಿ ಉಪಸ್ಥ ತತ್ವ ಅಂತಿಕೊಂಡಂತ ಅನ್ನೋದು ಅದು ಹುಟ್ಟಿಸಲಿಕ್ಕೆ ಜನನಕ್ಕೆ ತಯಾರಾಗಿರ್ತಕ್ಕಂಥ ಇಂದ್ರಿಯ. ಆದ್ದರಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ತತ್ವವನ್ನು ಪರಮಾತ್ಮ ಆಯಾ ಗುಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ರಿಯೆಯನ್ನ ಆ ಇಂದ್ರಿಯಗಳ ಕಡೆಯಿಂದ ಮಾಡಿಸ್ತಾ ಇದ್ದ. ಪರಮಾತ್ಮನ ಆ ಒಂದು ಸ್ಥೂಲ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೆ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ಜ್ಞಾನ ಎಷ್ಟು ಚೆನ್ನಾಗಿದೆ ಅಂತಿಕೊಂಡಂತಂದ್ರೆ ಯಾವುದೋ ತತ್ವಕ್ಕೆ ಅಭಿಮಾನಿ ಆಗೋದಿಲ್ಲ. ಇದರ ನಂತರ ಈಗ ಅಪ್ ತತ್ವವನ್ನು ನೋಡೋಣ. ಅಪ್ ತತ್ವ 100 ಭಾಗವನ್ನು ತಾನೇ ಸ್ವಂತ ಇಟ್ಟುಕೊಳ್ತದೆ. ಆದರೆ ಅಪ್ತತ್ವ ಜೊತೆಗೆ 20% ಆಕಾಶ ತತ್ವ ಸೇರಿದರೆ ಶ್ರೋತ್ರೇಂದ್ರಿಯ ತಯಾರಾಗ್ತದೆ. ಅದು ಶಬ್ದ ಕಿವಿಯಲ್ಲಿ ಮುಟ್ಟಬೇಕಾಗಿದ್ದರೆ ಆಕಾಶ ಬೇಕಾಗ್ತದೆ. ಮಧ್ಯದಲ್ಲಿ ಶಬ್ದ ಗುಣಕಂ ಆಕಾಶಂ, ಶಬ್ದ ಹೊರಡ್ಲಿಕ್ಕೂ ಆಕಾಶ ಬೇಕು, ಶಬ್ದ ಕೇಳಲಿಕ್ಕೂ ಆಕಾಶ ಬೇಕು. ಆ ನಂತರ ಈ ಅಪ್ತತ್ವದ ಜೊತೆಯಲ್ಲಿ ಯಾವಾಗ ತೇಜದ ತತ್ವ ವಾಯು ತತ್ವ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ತ್ವಗಿಂದ್ರಿಯ ಅದು ಹುಟ್ಟುತ್ತದೆ. ಹೌದು, ವಾಯುವಿನ ಗುಣ ಸ್ಪರ್ಶ ಅಲ್ಲೇನು, ತ್ವಗಿಂದ್ರಿಯದೇ ಸ್ಪರ್ಶದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ
ಒಂದು ವಿಶಿಷ್ಟತೆಯನ್ನು ತಂದು ಕೊಡ್ತದೆ. ಯಾಕೆಂತಂದ್ರೆ ಶ್ರೋತ್ರೇಂದ್ರಿಯ ಈ ರೀತಿಯಾಗಿರ್ತಕ್ಕಂಥ ತನ್ನ ಕೆಲಸವನ್ನು ತಾನಲ್ಲಿ ಮಾಡ್ತದೆ. ಇಲ್ಲ, ನಾನು ಹೇಳೋದು ಅಪ್ತತ್ವ ಅಲ್ಲ, ತೇಜ ತತ್ವ ಹೇಳ್ತಾ ಇದ್ದೇನೆ. ತೇಜ ತತ್ವದ ವೈಶಿಷ್ಟ್ಯ ನಾನು ಹೇಳ್ತಾ ಇದ್ದೇನೆ, ಅಪ್ತತ್ವ ಅಲ್ಲ. ತೇಜದ ತತ್ವದಲ್ಲಿ ಆಕಾಶದ ಗುಣ ಸೇರಿ 20 ಗುಣ ಸೇರಿದಾಗ ಶ್ರೋತ್ರೇಂದ್ರಿಯ ತಯಾರಾಗ್ತದೆ. ಆನಂತರ ತೇಜದ ಜೊತೆಗೆ ಆಗ ಅದರ ಜೊತೆಗೆ ವಾಯುಗುಣ ಸೇರಿದಾಗ ತ್ವಗೀಂದ್ರಿಯ ತಾನು ತಯಾರಾಗ್ತದೆ. ಇನ್ನು ಉಳಿದದ್ದು ಹೇಗೆ ಅಂತ ಅನ್ನೋದನ್ನ ಮತ್ತೆ ಪುನಃ ನೋಡ್ಕೊಳ್ಳೋಣ. ತನ್ನದೇ ಇನ್ನೊಂದು 20 ಅಂಶ ಸೇರಿದಾಗ ಚಕ್ಷುರಿಂದ್ರಿಯ ಇರ್ತದೆ. ಹೌದು, ಒಳಗೂ ಪ್ರಕಾಶ ಬೇಕು, ಹೊರಗೂ ಪ್ರಕಾಶ ಬೇಕು. ಆಗ ಒಂದು ವಸ್ತು ನಮಗೆ ಕಾಣ್ತದೆ. ಆ ನಂತರ ಇದರ ಜೊತೆಗೆ ತೇಜದ ಜೊತೆಗೆ ವಾಯುವಿನ ಗುಣ ಯಾವಾಗ ಸೇರ್ತದೆ, ವಾಯುವಿನ ಗುಣ ಸೇರಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ತ್ವಗೀಂದ್ರಿಯ ಹುಟ್ಟುತ್ತದೆ. ಇಲ್ಲ, ಚಕ್ಷು ನಾವು ತೇಜದ ಜೊತೆಗೆ ನೋಡ್ತಾ ಇದ್ವಲ್ಲ, ತೇಜದ ಜೊತೆಗೆ ಯಾವಾಗ ಅಪ್ಪಗುಣ ಕೂಡುತ್ತದೆ, ಅಪ್ಪಗುಣ ಕೂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಿಹ್ವೇಂದ್ರಿಯ ಉಂಟಾಗ್ತದೆ. ನಾಲಿಗೆ ಯಾವಾಗಲೂ ಹಸಿಯಾಗಿರ್ಬೇಕಲ್ಲ, ತೇಜನೂ ಬೇಕು, ಅದ್ರ ಜೊತೆಗೆ ಹಸಿಯಾಗಿರ್ತಕ್ಕಂಥ ನೀರು ಕೂಡ ಬೇಕು. ಆನಂತರ ಪೃಥ್ವೀಭೂತದ ತೇಜದ ಜೊತೆಯಲ್ಲಿ ಯಾವಾಗ ಪೃಥ್ವಿ ಸೇರಿಕೊಳ್ಳುತ್ತದೆ ಆ ಕಾಲದಲ್ಲಿ ಘ್ರಾಣೇಂದ್ರಿಯ. ಯಾಕೆ ಪೃಥ್ವಿ ಗುಣ ಗಂಧ ತೆಗೆದುಕೊಳ್ತಕ್ಕಂಥ ಇಂದ್ರಿಯ ಘ್ರಾಣೇಂದ್ರಿಯ. ಅಂದ್ರೆ ಆ ಮೂಲ ತತ್ವ ಜೊತೆಯಲ್ಲಿ ತೇಜ ತತ್ವ ಎಲ್ಲ ಕಡೆಗೆ ಬೇಕು, ಅಗ್ನಿ ತತ್ವ ಎಲ್ಲ ಕಡೆಯಲ್ಲಿ ಬೇಕು. ಅದ್ರ ಜೊತೆಗೆ ಉಳಿ ತತ್ವ ಸೇರಿದಾಗ ಈ ರೀತಿಯಾಗಿರ್ತಕ್ಕಂಥ ವಾಕ್, ಪಾಣಿ, ಪಾದ, ಪಾಯು, ಸ್ತೋತ್ರ, ತ್ವಕ್, ಶ್ರೋತ್ರ, ಚಕ್ಷು, ಜಿಹ್ವಾ, ಘ್ರಾಣೇಂದ್ರಿಯಗಳು ಆಗಿನ ಕಾಲದಲ್ಲಿ ಹುಟ್ಟುತ್ತವೆ. ಇದನ್ನು ಆಟ ಆಡುವ ಕ್ರಮದಲ್ಲಿ ಬಂದಾಗ ಆಕಾಶ ಭೂತದ ಜೊತೆಗೆ ಯಾವಾಗ ಆಕಾಶ ತನ್ನ ಒಂದು 20 ಗುಣವನ್ನು ತೆಗೆದುಕೊಂಡು ಬರ್ತದೆ, ಆವಾಗ ಶ್ರೋತ್ರೇಂದ್ರಿಯ ತೇಜದ ಜೊತೆಯಲ್ಲಿ ಆಕಾಶ ಸೇರಿದಾಗ ಶ್ರೋತ್ರೇಂದ್ರಿಯ, ತೇಜದ ಮನೆಗೆ ವಾಯು ತನ್ನ ಗುಣವನ್ನು ತೆಗೆದುಕೊಂಡು ಬಂದಾಗ ತ್ವಗೀಂದ್ರಿಯ, ತೇಜದ ಮನೆಗೆ ತೇಜವೇ ಮಿಶ್ರವಾದಾಗ ಚಕ್ಷುರೇಂದ್ರಿಯ, ತೇಜದ ಜೊತೆಗೆ ಅಪ್ಪಿನ ಗುಣಧರ್ಮ ಸೇರಿಕೊಂಡಾಗ ಜಿಹ್ವೇಂದ್ರಿಯ, ತೇಜದ ಮನೆಗೆ ಪೃಥ್ವಿ ತನ್ನ ಅಂಶವನ್ನು ತೆಗೆದುಕೊಂಡು ಬಂದಾಗ ಅದು ಘ್ರಾಣೇಂದ್ರಿಯ ಹುಟ್ಟುತ್ತದೆ. ಆಟ ಆಡುವಾಗ ಏನ್ ಮಾಡಬೇಕು, ಆ ಮನೆಯಲ್ಲಿ ಆ ತತ್ವದ ಅಂಶಗಳನ್ನು ಸೇರಿಸ್ತಾ ಹೋಗ್ಬೇಕು. ಹಾಗೆ ಅದು ಸ್ಪಷ್ಟವಾಗ್ತದೆ. ಆಗಲೇ ಹೇಳಿದಂತೆ 30 ಕೋನ ಇರುವ ಒಂದು ಪಟ ತಯಾರು ಮಾಡಬೇಕು. ಪಟ ತಯಾರು ಮಾಡಿ, ಒಂದು ಪೃಥ್ವಿಯ ಮನೆ, ಇನ್ನೊಂದು ತೇಜದ ಮನೆ, ಇನ್ನೊಂದು ಅಪ್ಪಿನ ಮನೆ, ಇನ್ನೊಂದು ಆಕಾಶದ ಮನೆ, ಇನ್ನೊಂದು ಅಂತಃಕರಣ ಪಂಚಕದ ಮನೆ, 5 ಮನೆಗಳನ್ನು ತಯಾರು ಮಾಡಬೇಕು. 6 ಮನೆಗಳನ್ನು, ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಮತ್ತು ಅಂತಃಕರಣ. ಅದರಲ್ಲಿ ಆಯಾ ಕಾಯಿನ್ಗಳನ್ನ ಜೊತೆಯಲ್ಲಿ ಇಡ್ತಾ ಹೋದ್ರೆ ನೆನಪಿಗೆ ಬರ್ತಾ ಹೋಗ್ತದೆ. ಇದರ ನಂತರ ನಾವು ತೆಗೆದುಕೊಳ್ತಕ್ಕಂತಹದ್ದು ಅಪ್ತತ್ವ. ಅಪ್ತತ್ವ 100 ಜೊತೆಯಲ್ಲಿ ತಾನು ಯಾವಾಗ
ಅದರ ಜೊತೆಗೆ ಆಕಾಶ ತತ್ವ ಸೇರಿಕೊಳ್ತದೆ, ಆವಾಗ ಶಬ್ದ ತನ್ಮಾತ್ರ ಹುಟ್ಟುತ್ತದೆ. ಆನಂತರ ಅಪ್ತತ್ವದ ಜೊತೆಗೆ ಯಾವಾಗ ಅಪ್ತತ್ವದ ಮನೆಗೆ ಯಾವಾಗ ವಾಯುತತ್ವ ಬರ್ತದೆ, ಸ್ಪರ್ಶ ತನ್ಮಾತ್ರ ಹುಟ್ಟುತ್ತದೆ. ಅಪ್ತತ್ವದ ಮನೆಗೆ ಯಾವಾಗ ತೇಜ ತನ್ನ 20% ತೆಗೆದುಕೊಂಡು ಬರ್ತದೆ, ಆವಾಗ ರೂಪ ಅಂತನ್ನೋ ತನ್ಮಾತ್ರ ಹುಟ್ಟುತ್ತದೆ. ಅಪ್ತತ್ವದ ಮನೆಗೆ ಆಗ ತಂದೆ ಆದ 20 ರೂಪನ ಸೇರ್ಕೊಂಡು ಬಂದಾಗ ರಸ ಅಂತಿಕೊಂಡಂತನೋ ತನ್ಮಾತ್ರ ಹುಟ್ಟುತ್ತದೆ. ಅಪ್ತತ್ವದ ಮನೆಗೆ ಪೃಥ್ವಿ ತನ್ನ 20 ಭಾಗವನ್ನು ತೆಗೆದುಕೊಂಡು ಬಂದಾಗ ಆ ಕಾಲದಲ್ಲಿ ಗಂಧ ಅಂತನ್ನುವ ತನ್ಮಾತ್ರ ಹುಟ್ಟುತ್ತದೆ. ಹೀಗಾಗಿ ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಮುಖ್ಯ ಮನೆ ಯಾವುದು? ಅಪ್ಪಿನ ಮನೆ, ಅಪ್ತತ್ವದ ಮನೆ. ಅಪ್ತತ್ವದ ಮನೆಯಲ್ಲಿ ಆಕಾಶ ಬಂದಾಗ ಶಬ್ದ ತನ್ಮಾತ್ರ ಹುಟ್ಟುತ್ತದೆ. ಅಪ್ತತ್ವದ ಮನೆಗೆ ವಾಯು ತತ್ವ ಸೇರಿಕೊಂಡಾಗ ಸ್ಪರ್ಶ ಅಂತಕ್ಕಂಥ ತನ್ಮಾತ್ರ ಹುಟ್ಟುತ್ತದೆ. ಅಪ್ತತ್ವದ ಮನೆಗೆ ತೇಜ ಬಂದಾಗ ಆ ಕಾಲದಲ್ಲಿ ರೂಪ ಅಂತಿಕೊಂಡ ತನ್ಮಾತ್ರ ಹುಟ್ಟುತ್ತದೆ. ಸ್ವತಃ ತನ್ನ 20ನೇ ಅಂಶ ಅಪತತ್ವದಲ್ಲಿ ಸೇರಿಕೊಂಡಾಗ ರಸ ಅಂತನೂ ತನ್ಮಾತ್ರ ಹುಟ್ಟುತ್ತದೆ. ಆ ನಂತರ ಪೃಥ್ವಿ ತತ್ವ ಅದರ ಬಂದು ಸೇರಿಕೊಂಡಾಗ ಗಂಧ ಹುಟ್ಟುತ್ತದೆ. ಈ ರೀತಿಯಾಗಿ ನಾವು ಅಪ್ತತ್ವದ ಸಂದರ್ಭವನ್ನು ನೋಡಿದ್ದೇವೆ. ಇನ್ನು 4ನೇದು ವಾಯುವಿನ ಮನೆಯಲ್ಲಾಗುವ ಸೃಷ್ಟಿಯನ್ನ ನೋಡೋಣ. ಇದು ಕೂಡ 100 ತನ್ನಲ್ಲಿ ಇಟ್ಕೊಳ್ತದೆ. 100 ವಾಯುವಿನ ಜೊತೆಯಲ್ಲಿ ವಾಯುವಿನ ಮನೆಗೆ ಯಾವಾಗ 20 ಭಾಗ ತೆಗೆದುಕೊಂಡು ಆಕಾಶ ಬರ್ತದೆ, ಆಗ ಪಂಚಪ್ರಾಣಗಳ ಸೃಷ್ಟಿ ಆಗ್ತದೆ. ಆ ಪಂಚಪ್ರಾಣಗಳ ಸೃಷ್ಟಿ ಹೇಗಾಗ್ತದೆ ಅಂತ ಅನ್ನೋದನ್ನ ನಾವು ನೋಡೋಣ. ತತ್ವದ ಜೊತೆಗೆ ಆಕಾಶ ತತ್ವ ಸೇರಿದಾಗ ಪ್ರಾಣ ಅಂತಿಕೊಂಡಿರ್ತಕ್ಕಂಥ ತತ್ವ ಹುಟ್ಟುತ್ತದೆ. ಕೆಲವು ಪ್ರಿಂಟ್ ಆದ ಪುಸ್ತಕಗಳಲ್ಲಿ ಇದನ್ನ ಉಲ್ಟಾ ಕೊಟ್ಟಿದ್ದಾರೆ. ಮೊದಲು ಸಮಾನ, ಉದಾನ, ವ್ಯಾನ, ಅಪಾನ, ಪ್ರಾಣ ಈ ಕ್ರಮದಲ್ಲಿ ಕೆಲವು ಪುಸ್ತಕಗಳಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ವಾದಿರಾಜರು ತೆಗೆದುಕೊಂಡ ಕ್ರಮದಲ್ಲಿ ಈಗ ನಾನು ಕೊಟ್ಟಿರ್ತಕ್ಕಂಥ ಈ ಚಾರ್ಟ್ ಪ್ರಕಾರವೇ ಇದೆ. ವಾಯು ತತ್ವದ ಜೊತೆಯಲ್ಲಿ ಆಕಾಶ ತತ್ವದ 20 ಗುಣ ಸೇರಿದಾಗ ಪ್ರಾಣ ಅಂತಿಕೊಂಡಿರ್ತಕ್ಕಂತಹ ವಾಯು ಹುಟ್ಟುತ್ತದೆ. ಅಂದ್ರೆ ಪಂಚಪ್ರಾಣಗಳಿರತಕ್ಕಂಥ ಪ್ರಾಣ. ಆ ನಂತರ ವಾಯು ತತ್ವದ ಜೊತೆಯಲ್ಲಿ ವಾಯು ತತ್ವವೇ ಸೇರಿದಾಗ ಆಗ ಅದು ಅಪಾನ ಅಂತ ತಿಳ್ಕೊಂಡಂತಕ್ಕಂತಹ ಪ್ರಾಣದ ಉತ್ಪತ್ತಿಗೆ ಕಾರಣವಾಗ್ತದೆ. ವಾಯು ತತ್ವದ ಮನೆಗೆ ತೇಜ ಬಂದಾಗ ಆಗ ಹುಟ್ಟತಕ್ಕಂತಹದ್ದು ವ್ಯಾನ. ವಾಯು ತತ್ವದ ಮನೆಗೆ ಅಪ್ಪು ತನ್ನ 20 ಅಂಶವನ್ನು ತೆಗೆದುಕೊಂಡು ಬಂದಾಗ ಆಗ ಹುಟ್ಟತಕ್ಕಂತಹದ್ದು ಉದಾನ. ಆನಂತರ ವಾಯು ತತ್ವದ ಮನೆಗೆ ಪೃಥ್ವಿ ತನ್ನ 20 ಅಂಶವನ್ನು ತೆಗೆದುಕೊಂಡು ಬಂದಾಗ ಹುಟ್ಟುವುದು ಸಮಾನ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತದೆ. ಇನ್ನೊಂದು ಉಪಾಸನ ಇನ್ನೊಂದು ಬೇರೆ ಪುಸ್ತಕಗಳ ಕ್ರಮದಲ್ಲಿ ಈ ರೀತಿಯಾಗಿ ಕೂಡ ಇದೆ. ವಾಯು ತತ್ವದ ಜೊತೆಗೆ ಆಕಾಶ ಸೇರಿದಾಗ ಸಮಾನ, ವಾಯು ತತ್ವದ ಜೊತೆಗೆ ವಾಯುತತ್ವ ಸೇರಿರ್ತಕ್ಕಂತಹ ಸಂದರ್ಭದಲ್ಲಿ ಉದಾನ, ವಾಯು ತತ್ವದ ಜೊತೆಗೆ ಅಗ್ನಿತತ್ವ ಸೇರಿರ್ತಕ್ಕಂತಹ ಸಂದರ್ಭದಲ್ಲಿ ವ್ಯಾನ, ವಾಯು ತತ್ವದ ಜೊತೆಯಲ್ಲಿ
ಅಪ್ತತ್ವ ಸೇರಿದಾಗ ವ್ಯಾನ ಅಪಾನ, ವಾಯುತತ್ವ ಜೊತೆಯಲ್ಲಿ ಪೃಥ್ವಿ ಸೇರಿದಾಗ ಪ್ರಾಣ ಅಂತ ಅನ್ನೋ ಕ್ರಮ ಕೂಡ ಹೇಳ್ತಕ್ಕಂಥ ಕ್ರಮ ಇದೆ. ಆದರೆ ಇದು ಹೆಚ್ಚು ಪ್ರಾಮಾಣಿಕವಾಗಿರ್ತಕ್ಕಂಥ ಕ್ರಮ ಆಗಿದೆ. ಸೇರಿದಾಗ ಅಂತ ಅನ್ನೋ ಬದಲಾಗಿ ಆ ಮನೆಗೆ ಈ ತತ್ವ ತನ್ನ ಭಾಗವನ್ನು ತೆಗೆದುಕೊಂಡು ಬಂದಾಗ, ಆ ಮನೆಗೆ ಈ ತತ್ವ ತಗೊಂಡು ಬಂದಾಗ ಈ ರೀತಿಯಾದ ಅವಯವಗಳು ಹುಟ್ಟುತ್ತವೆ ಅಂತಕೊಂಡಂತ ಅನ್ನೋದನ್ನು ಆಟದ ಕ್ರಮದಲ್ಲಿ ಹೇಳ್ತಕ್ಕಂಥ ಕ್ರಮ, ಬಾಯ್ಪಾಠ ಮಾಡ್ಕೊಳ್ತಕ್ಕಂಥ ಕ್ರಮ ಇದೆ. ಇನ್ನು ಅಂತಃಕರಣ ಪಂಚಕದ ಉತ್ಪತ್ತಿಯನ್ನು ನೋಡಿಕೊಳ್ಳೋಣ. ಅಂತಃಕರಣ ಆಕಾಶ, ಆಕಾಶದ ಜೊತೆಗೆ ಆಕಾಶ ಸೇರಿದಾಗ ಅಂತಃಕರಣ ಅಂತಿಕೊಂಡಂತನ್ನುವ ಮನಸ್ಸು ಬುದ್ಧಿ ಇತ್ಯಾದಿಗಳ ಆಶ್ಚರ್ಯವಾದಂಥ ಇಂದ್ರಿಯ ಹುಟ್ಟುತ್ತದೆ. ಆಕಾಶದ ಮನೆಗೆ ವಾಯು ತನ್ನ 20% ತತ್ವವನ್ನು ತೆಗೆದುಕೊಂಡು ಬಂದಾಗ ಆ ಕಾಲದಲ್ಲಿ ಮನಸ್ಸು ಹುಟ್ಟುತ್ತದೆ. ಆಕಾಶ ತತ್ವದಲ್ಲಿ ತೇಜ ತನ್ನ 20% ತೆಗೆದುಕೊಂಡು ಬಂದು ಸೇರಿದಾಗ ಆ ಕಾಲಕ್ಕೆ ಹುಟ್ಟತಕ್ಕಂತಹದ್ದು ಬುದ್ಧಿ ಹುಟ್ಟುತ್ತದೆ. ಆ ನಂತರ ಆಕಾಶ ತತ್ವದ ಮನೆಗೆ ಅಪ್ ತನ್ನ 20% ಅಪ್ಪು ತನ್ನ 20% ತೆಗೆದುಕೊಂಡು ಬಂದಿರತಕ್ಕಂತಹ ಸಂದರ್ಭದಲ್ಲಿ ಚಿತ್ತ ಅಂತನ್ನುವ ಅಂತಃಕರಣ ಹುಟ್ಟುತ್ತದೆ. ಆ ನಂತರ ಆಕಾಶ ತತ್ವದ ಮನೆಗೆ ಪೃಥ್ವಿ ತತ್ವ 20% ತೆಗೆದುಕೊಂಡು ಬಂದಾಗ ಆ ಕಾಲದಲ್ಲಿ ಅಲ್ಲಿ ಅಹಂಕಾರ ಅಂತಿಕೊಂಡಂತಕ್ಕಂತಹ ತತ್ವ ಹುಟ್ಟುತ್ತದೆ. ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತಗಳು, ಪಂಚಕರ್ಮ ತನ್ಮಾತ್ರಗಳು, ಆನಂತರ ಅಂತಃಕರಣ ಪಂಚಕ ಸೇರಿ 30, ಒಂದಕ್ಕೊಂದು ಸೇರಿ 30 ತತ್ವಗಳ ನಿರ್ಮಿತಿಯಾಗ್ತದೆ. ಇದಕ್ಕೆ ಮಿಶ್ರ ಸೃಷ್ಟಿ ಅಂತ ತಿಳ್ಕೊಂಡು ಅಂತ ಹೇಳಂತಾರೆ. ಮೊದಲು ತಮ್ಮ ಮನೆಯಲ್ಲಿ ತಮ್ಮ ಅಂಶಗಳಿಂದ ಯುಕ್ತವಾದಾಗ ಅದು ಸಮಸೃಷ್ಟಿ ಅಂತ ಅನಿಸ್ಕೊಳ್ತಾರೆ. ಆ ನಂತರ ಈ ರೀತಿಯಾಗಿರ್ತಕ್ಕಂತಹ ತತ್ವಗಳು ಪರಸ್ಪರ ಹೊಂದಿದಾಗ ಅದಕ್ಕೆ ಮಿಶ್ರ ಸೃಷ್ಟಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಉಳಿದ ತತ್ವ ಒಂದು ಸೇರಿಕೊಂಡಾಗ ಆಗ್ತಕ್ಕಂತಹ ಒಂದು ಕ್ರಮ. ಕೆಳಗಿನಿಂದ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಅಂತ ಇಟ್ಟುಕೊಳ್ಳಿ. ಈ ಕ್ರಮದಲ್ಲಿ ಆಯಾ ವಸ್ತುಗಳು ಸೇರಿದಾಗ ಅಂತಹ ಸಂದರ್ಭದಲ್ಲಿ ಆವಾಗ ಇದು ಆಗುವ ಸೃಷ್ಟಿ. ಈ ತೇಜದ ಮನೆಯಲ್ಲಿ ಈ ರೀತಿಯಾಗಿ ಸೇರಿಕೊಂಡಾಗ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ ಆಗ್ತದೆ. ಐದು ತತ್ವಗಳು ಸೇರಿದಾಗ ಕರ್ಮೇಂದ್ರಿಯಗಳ ಉತ್ಪತ್ತಿ ಉಂಟಾಗ್ತದೆ. ಆನಂತರ ಉಳಿದ ತತ್ವಗಳ ಅಂಶಗಳು ಸೇರಿದಾಗ ತನ್ಮಾತ್ರಗಳ ಸೃಷ್ಟಿ ಆಗ್ತದೆ. ಉಳಿದ ತತ್ವಗಳ ಅಂಶಗಳು ಸೇರಿಕೊಂಡಾಗ ಆ ಕಾಲದಲ್ಲಿ ವಾಯುತತ್ವದ ಸೃಷ್ಟಿ ಆಗ್ತದೆ. ಅದೇ ರೀತಿಯಾಗಿ ಆಕಾಶದ ಮನೆಯಲ್ಲಿ ಎಲ್ಲ ತತ್ವಗಳು ಸೇರಿಕೊಂಡಾಗ ಪಂಚ ಅಂತಃಕರಣಗಳ ಸೃಷ್ಟಿ ಆಗ್ತದೆ. ಅಂದ್ರೆ ಐದು ತತ್ವಗಳನ್ನ ಐದು ತತ್ವಗಳ ಭಾಗಗಳನ್ನು ಸೇರಿಸಿ ಮಾಡೋದಕ್ಕೆ ಪಂಚೀಕರಣ ಅಂತಿಕೊಂಡಂತ. ಈ ರೀತಿ
ತತ್ವಗಳಲ್ಲಿ ತತ್ವಾಂಶಗಳು ಮಿಶ್ರವಾದಾಗ, ಪಂಚೀಕರಣವಾದಾಗ ಸ್ಥೂಲ ಜಗತ್ತಿನ ಸೃಷ್ಟಿಗೆ ಈ ಪಂಚೀಕರಣ ಕಾರಣೀಭೂತವಾಗ್ತದೆ. ಇದಕ್ಕೆ ಸೃಷ್ಟಿ ಚಿಂತನ ಅಂತಂತಾರೆ. ಮೊದಲು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರ, ಆನಂತರ ಪಂಚ ಅವಿದ್ಯಾಗಳಲ್ಲಿರುವ ಅಭಿಮಾನಿ ದೇವತೆಗಳ ಚಿಂತನೆಯನ್ನು ಮಾಡಿದ ನಂತರ ಸೃಷ್ಟಿಗೆ ಬರುವಾಗ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಆನಂತರ ಅಂತಃಕರಣ ಪಂಚಗಳನ್ನು ಸೇರಿಸಿ ಯಾವ ತತ್ವ ಯಾವ ಜೊತೆಗೆ ಬಂದಾಗ ಯಾವ ತತ್ವ ಹುಟ್ಟುತ್ತದೆ ಅಂತಿಕೊಂಡು ಅನ್ನೋದನ್ನು ಆ ಮನೆಗಳಲ್ಲಿ ಆಯಾ ಕಾಯಿನ್ಗಳನ್ನು ಇಡ್ತಾ ಹೋದರೆ ನೆನಪಿಗೆ ಬಹಳ ಸುಲಭವಾಗಿ ಉಳಿತದೆ. ಪ್ರವಚನದಲ್ಲಿ ನಿಮಗೆ ಬಹಳ ಆದರೆ ನಾನು ಈಗ ಸೇರಿದರೆ ಅಂತ ಇಷ್ಟೇ ಹೇಳ್ಬೋದು. ಎದುರಿಗಿದ್ದಾಗ ಆ ಕಾಯಿನ್ಗಳನ್ನು ಇಟ್ಟಾಗ ನೆನಪಿಗೆ ತಪ್ಪದೇ ಬರ್ತದೆ. ಈ ರೀತಿಯಾಗಿ ಸೃಷ್ಟಿ ಚಿಂತನೆಯ, ಸ್ಥೂಲ ಸೃಷ್ಟಿ ಚಿಂತನೆಯ, ಪಂಚೀಕರಣದ ಚಿಂತನೆಯನ್ನ ನಾವು ಬೆಳಗ್ಗೆ ಎದ್ದುಕೊಂಡು ಮಾಡಬೇಕಾಗ್ತದೆ. ಮತ್ತು ಈ ತತ್ವಗಳಲ್ಲಿದ್ದು ಅದರ ಸ್ಥಿತಿಯನ್ನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥವನು ಪರಮಾತ್ಮ. ಯಾವ ರೂಪದಿಂದ ಹೇಗೆ ಮಾಡ್ತಾನೆ ಅಂತ ಅನ್ನೋದನ್ನ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಟೀಕಾಕೃತ್ನಾದ್ರು ಹೇಳಿದರು ಹೇಗೆ ಭಗವಂತನನ್ನು ತಿಳಿದುಕೊಳ್ಬೇಕು, ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ. ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದೇ ಈ ತತ್ವಗಳ, ತತ್ವಾಭಿಮಾನ ದೇವತೆಗಳ, ಆನಂತರ ಅಲ್ಲಿರ್ತಕ್ಕಂಥ ಮಿಶ್ರವಾದ ತತ್ವಗಳ ಚಿಂತನೆ. ಈ ನಿನ್ನೆ ಮೊನ್ನೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ಇದು ಭಗವಂತನ ಒಂದು ವಿಚಿತ್ರವಾಗಿರ್ತಕ್ಕಂಥ ಆ ಪ್ಲಾನಿಂಗ್. ಯಾವ ಜೊತೆಗೆ ಯಾವುದನ್ನು ಸೇರಿಸಿದರೆ ಏನಾಗಬಹುದು ಅನ್ನೋದನ್ನು ಅದ್ಭುತವಾದ ಪ್ಲಾನಿಂಗ್ ಏನು ಪರಮಾತ್ಮ ಮಾಡಿದ್ದಾನೆ, ಅದು ದಿನಾಲು ನಾವು ನೆನೆದು ಅವನ ಉಪಕಾರವನ್ನು ಸ್ಮರಿಸಲಿಕ್ಕೆ ಅನುಕೂಲವಾಗ್ತದೆ. ಇನ್ನಂತರ ಸ್ಥಿತಿ ಚಿಂತನೆ ಹೇಗೆ ಮಾಡಬೇಕು ಅನ್ನೋದನ್ನ ಕ್ರಮವಾಗಿ ಮುಂದೆ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಈ ಮಿಶ್ರಣಗಳು ಹೇಳುವಾಗ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋದೆ, ಆದರೆ ನಿಮ್ಮ ಎದುರಿಗೆ ಚಾರ್ಟ್ ಇದೆ. ಚಾರ್ಟನ್ನು ನೋಡಿಕೊಂಡು ಅದನ್ನು ಬರತ್ತೆಗೆಯಿದೆ. ಬರತ್ತೆಗೆದು ಅಭ್ಯಾಸ ಮಾಡಿ. ಈ ತತ್ವಕ್ಕೂ ಹುಟ್ಟಿದ ತತ್ವಕ್ಕೆ ಏನು ಸಂಬಂಧ ಇದೆ ಇತ್ಯಾದಿ. ಆಗ ನಾವು ಈ 5ರಲ್ಲಿ 5 ಸೇರುವುದೇ, ಪಂಚದಲ್ಲಿ ಪಂಚ ಸೇರುವುದೇ ಪಂಚೀಕರಣ ಅಂತ ತಿಳ್ಕೊಂಡಂತೆ ಅನ್ನಿಸ್ಕೊಳ್ತದೆ. ಪಂಚೀಕರಣಾಂಗ ಸೃಷ್ಟಿಯ ಚಿಂತನೆ, ಸ್ಥೂಲ ಸೃಷ್ಟಿವರೆಗೆ ಆಗ್ತಕ್ಕಂಥ ಈ ಚಿಂತನೆಯನ್ನು ನಾವು ತಪ್ಪದೆ ಮನಸ್ಸು ಇಟ್ಟುಕೊಂಡು ಅದನ್ನು ಮಾಡ್ತಾ ಇರಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯ ನಾಶಯಾಶೇಷಾನ ಅಶುಧನ್ವಂತರೇ ಹತೆ. ತಿಳಿಲಿ ಅಂತೇಳಿ ಬಹಳ ಸ್ಲೋ ಹೇಳಿದ್ದೇನೆ. ಪ್ರವಚನಕಾರಿ ಸ್ಲೋ ಹೇಳಬಾರ್ದು. ಪಾಠ ಅಂತ ತಿಳಿದುಕೊಳ್ಳಿ. ಕ್ರಮವಾಗಿರ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಇವೆಲ್ಲ ನಮ್ಮ ಶರೀರದಲ್ಲೇ ಇವೆ, ನಮ್ಮ ಸ್ವಭಾವದಲ್ಲಿವೆ. ಇವುಗಳ ಇರ್ತಕ್ಕಂಥ ಸಂದರ್ಭದಲ್ಲಿದ್ದ ಪರಮಾತ್ಮ, ವಾಯುದೇವರು ಪರಮಾತ್ಮ ರೂಪಗಳನ್ನು ತಿಳಿದುಕೊಂಡಾಗ ಪರಮಾತ್ಮ ನಿಜವಾಗಿ ಸಂತೋಷವಾಗ್ತದೆ, ಅನುಗ್ರಹಕ್ಕೆ ಕಾರಣವಾಗ್ತದೆ. ಆನಂತರ ಸ್ಥಿತಿಯ ಭಾಗದ ಚಿಂತನೆಯನ್ನು ನಾಳೆಯಿಂದ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾದ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗವ್ಯಸ್ತಿ ವಿಶ್ವಸದ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಂ.